ನಮಸ್ತೆ. ಇದು ಗಿಡಗಳು ಎತ್ತಿಡೋದು ತಿರ್ಗಾ ಮಾರನೇ ದಿನ ಕೂಡ ನಡೀತಾ ಇತ್ತು, ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಶನಿವಾರ ಇಲ್ಲ, ಭಾನುವಾರದಿಂದ ಮಳೆ ಸ್ಟಾರ್ಟ್ ಆಗಿದ್ದು. ಶನಿವಾರದವರೆಗೂ ಸ್ವಲ್ಪ ಕೆಲಸ ನಡೀತಾ ಇತ್ತು. ಅದೇನೇನು ಕೆಲಸ ಅಂತ ಈ ವಿಡಿಯೋಗಳಿದ್ದಾವೆ. ಸ್ವಲ್ಪ ಆಮೇಲೆ ನಾನು ದಿನ ವಿಡಿಯೋ ಹಾಕ್ತೀನಿ. ಯಾಕೆಂದರೆ ಅಲ್ಲಿ ಹೋಗಿ ನಾನು ಏನು ಕೆಲಸ ಮಾಡೋಕ್ಕಾಗಲ್ಲ. ಮಾಡಿದಾಗ ಮಾತ್ರ ವಿಡಿಯೋ ಹಾಕ್ತಿರ್ತೀನಿ. ನೋಡೋರೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಆ ಗಾರ್ಡನ್ನು ಅಲ್ಲಿ ಚಪ್ರದವರೆಕಾಯಿ ಬಳ್ಳಿ ಎಲ್ಲ ಇದೆಯಲ್ಲ, ಗ್ರೋ ಬ್ಯಾಗು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದಿಷ್ಟು ಜಾಗ ನಾವು ಖಾಲಿ ಮಾಡ್ತೀವಿ. ತುಂಬ ಜನ ನಾನು ನೆನ್ನೆ ಕೇಳಿದ್ದಕ್ಕೆ ಏನು ಮಾಡ್ಬೋದು ಗೆಸ್ ಮಾಡಿ ಅಂತ ತುಂಬ ಜನ ಗೆಸ್ ಮಾಡಿದ್ದಾರೆ. ತುಂಬ ಜನ ಸರಿಯಾಗಿ ವಿಡಿಯೋನೇ ನೋಡಿಲ್ಲ. ಮಧ್ಯದಲ್ಲಿ ಬ್ಯೂಟಿಫುಲ್ ಗಾರ್ಡನ್ನು ಸೂಪರು ಆ ಥರ ಹಾಕಿದ್ದಾರೆ. ಅಲ್ಲಿಗೆ ಗೊತ್ತಾಗುತ್ತೆ ನಮಗೆ ಯಾರ್ಯಾರೆಷ್ಟು ನೋಡಿರ್ತಾರೆ ಅಂತ. ನಾನು ನೆನ್ನೆ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೀನಿ. ಇದು ಇವಾಗ ನೋಡಿಸ್ತಾ ಇರೋದು ಕ್ಲಿಪ್ಪಿಂಗು. ಅದಾದಮೇಲೆ ಮಂಗಳವಾರನೂ ಸುಮಾರಾಗಿ ನಾನು ನಿಂತ್ಕೊಂಡು ಅವ್ರ ಜೊತೆಗೆ ಎಲ್ಲ ತೆಗ್ದಿದ್ದಾಯಿತು. ತುಂಬ ಜನ ಗೆಸ್ ಮಾಡ್ದಂಗೆ ನಾವು ಅಲ್ಲೊಂದು ರೂಮ್ ಹಾಕ್ತಾಯಿದ್ದೀವಿ. ರೂಮೂ ಹಾಕ್ಬಿಟ್ಟು ಕೆಳಗಡೆ ಫ್ಲೋರಿಂಗ್ ವಾಟರ್ ಪ್ರೂಫು ಮಾಡಿಸ್ಬೇಕು. ಅದಕ್ಕಾಗಿ ಇವತ್ತು ತೆಗಿತಾ ಇದ್ದಾರೆ. ಅದು ನಮಗೆ ಗೊತ್ತಿರಲಿಲ್ಲ. ಇಲ್ಲಾಂದರೆ ನಾನು ಬಂದು ಅವೆರಡು ಕೆಲಸ ಮಾಡ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಮಾಡಿದೆ ನನ್ನ ಮಗ. ಅದರಿಂದ ನಾನು ಅವಿಷ್ಟೇ ಮಾಡಿ ಇನ್ನು ಕೆಲಸ ನಿಲ್ಲಿಸ್ಬೇಕಾಯ್ತು. ನೋಡ್ತೀನಿ ಅವು ಗಿಡಗಳು ಯಾವ ಥರ ಇಡ್ತಾರೆ, ಆಮೇಲೆ ನಾನು ಯಾವ ಥರ ಇಟ್ಟು ಆ ಥರ ಮುಂದೆ ಏನಾದ್ರು ಕೆಲಸ ಮಾಡೋಕ್ಕಾಗುತ್ತಾ ಅಂದರೆ. ಯಾಕೆಂದರೆ ಈ ಕೆಲಸ ಹಿಡ್ದಿರೋದು ಹೆಚ್ಚು ಕಮ್ಮಿ ನನಗೆ ನನ್ನ ಅಂದಾಜು ಪ್ರಕಾರ 3 ತಿಂಗಳಾಗುತ್ತೆ ಅಂದ್ಕೊಂಡಿದ್ದೀನಿ. ಆ 3 ತಿಂಗಳವರೆಗೂ ನಾನು ಅಲ್ಲಿ ಗಿಡಗಳನ್ನ ಕಾಪಾಡ್ಕೋಬೇಕಲ್ವ. ಅದನ್ನು ನಾನು ಕರೆಕ್ಟಾಗಿ ಓಡಾಡೋಂಗೆ, ನನಗೆಲ್ಲ ಗಿಡಗಳು ಕ್ಲೀನ್ ಮಾಡೋಂಗೆ, ನೋಡ್ಕೊಳ್ಳೋಂಗೆ ಇಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದ್ರೆಗಿನ ಮೊದಲು ಒಂದು ಸರಿ ಇಟ್ಟಿದ್ದೀವಲ್ಲ, 4 ಲೈನು 5 ಲೈನ್ ಗುಂಪಾಗಿಟ್ಟರೆ ನೀರು ಹಾಕೋಕ್ಕೂ ಕಷ್ಟ, ಗಿಡಗಳು ನೋಡೋಕ್ಕೂ ಕಷ್ಟ. ಆ ಥರ ಮಾಡಬೇಕು. ಇವಾಗ ಸದ್ಯಕ್ಕೆ ಇವರು ಇಡ್ತಾಯಿದ್ದಾರೆ. ಅವರು ಇಟ್ಟಂಗೆ ಇಡಲಿ. ಆಮೇಲೆ ನಾನು ಒಂದೊಂದೇ ಗಿಡಗಳು ಯಾವ್ಯಾವ ಎಲ್ಲೆಲ್ಲಿದ್ದಾವೋ ನೋಡ್ಕೊಂಡು ಜೋಡಿಸೋಣ ಅಂದ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳಂತೂ ತುಂಬ ಡಲ್ಲಾಗ್ಬಿಟ್ಟಿದ್ದಾವೆ. ನೋಡಿ ಬೇಜಾರಾಯಿತು ನನಗೆ. ಈ ಸರಿ ಸೇವಂತಿಗೆ ಸಸಿಗಳು ಉಳಿಸ್ಕೊಂಡ್ರೆ ಸಾಕಾಗಿದೆ ನನಗೆ. ಅದು ಯಾವಾಗಲೂ ಅದು ಪಿಂಕ್ ಕಲರ್ ಸೇವಂತಿಗೆ ಕೂಡ ಅದೇ ಥರ ಡಲ್ಲಾಗಿದೆ, ಕೇರಿಂಗ್ ಇಲ್ಲದೆ ಇರೋದಕ್ಕೆ, ಹುಳಗಳು ಜಾಸ್ತಿ ಆಗಿರೋದಕ್ಕೆ. ನೋಡಿ, ಇಷ್ಟು ನಾನು ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ಬಳ್ಳಿ ಒಂದು ಕಿತ್ತಿರಲಿಲ್ಲ ಅಂತ ಹೇಳಿದ್ದೀನಿ. ಮಂಗಳವಾರದ ದಿನ ಆ ಬಳ್ಳಿನೂ ತೆಗೆದ್ಬಿಟ್ಟು ಅಲ್ಲಿ ಕಲ್ಲು ಹಾಕಿರೋ ಕೂಡ ತೆಗೆದಿದ್ದಾರೆ ನೋಡಿ, ಪೂರ್ತಿ ಕಲ್ಲು. ಇನ್ನೊಂದು ಗ್ರೋ ಬ್ಯಾಗ್ ಇದೆ, ಅದು ಬಳ್ಳಿ ಹಾಕಿರೋದು. ಆಮೇಲೆ ಒಂದು ಡ್ರಮ್ಮು ಚೇಪೆಕಾಯ್ದು, ಅದರಲ್ಲೂ ಒಂದು ಬಳ್ಳಿ, ಎರಡೂ ಸೇರಿಬಿಟ್ಟು ಅಷ್ಟು ಚೆನ್ನಾಗಿ ಹಬ್ಬಿದ್ದಾವೆ. ಆಮೇಲೆ ಆಗಲೇ ಹೂವು ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಲ್ಲಿ ನೀರಿನ ಟ್ಯಾಂಕ್ ಇದೆಯಲ್ಲ, ಅದನ್ನು ಶಿಫ್ಟ್ ಮಾಡಬೇಕು. ಅಲ್ಲಿರೋದು ಏನೂ ಉಳಿಸೋಂಗಿಲ್ಲ. ಆಮೇಲೆ ಮೊದಲು ಒಂದು ಸರಿ ಡಮ್ಮಿಯಾಗಿ ಹಾಕಿದ್ವಿ ಪಿಲ್ಲರು. ಆ ಪಿಲ್ಲರೆಲ್ಲ ಹೊಡಿತಾರಂತೆ ಆ ಕಡೆ ಸೈಡ್ ಇರೋದು. ಹೊಡೆದ್ಬಿಟ್ಟು ಮತ್ತೆ ಹೊಸ್ದಾಗಿ ರೂಮ್ ಕಟ್ಟೋವಾಗ ಗಟ್ಟಿಯಾಗೇ ಹಾಕ್ಬೇಕಲ್ವ, ಆ ಥರ ಮಾಡ್ತಾರಂತೆ. ಅದನ್ನು ನಾನು ತೆಗೆಯೋದು. ಇನ್ನು ತಿರ್ಗಾ ಮಾರನೇ ದಿನ ಇದೆಲ್ಲ ಕ್ಲೀನ್ ಮಾಡಾದಮೇಲೆ ಹೊಡಿಯೋದೇ ಇರುತ್ತೆ. ಹೊಡೆಯುವಾಗ ಜಾಸ್ತಿ ಅಲ್ಲಿ ಇರೋಕ್ಕಾಗಲ್ಲ, ಧೂಳು ಇರುತ್ತೆ. ಇನ್ನು ಅದು ಹೊಡೆದಾದ್ಮೇಲೆ ನಮಗೆ ಮಳೆ ಶುರುವಾಯಿತು. ಸೋಮವಾರದಿಂದ ಕೆಲಸನೂ ನಿಂತೋಗಿದೆ, ತೋರಿಸ್ತೀನಿ ನಿಮಗೆ. ಅದಾದಮೇಲೆ ನಾನು ಏನೇನು ಕೆಲಸ ಇರುತ್ತೋ ನೋಡ್ಕೊಂಡು ನಿಮಗೆ ವಿಡಿಯೋ ಮಾಡಿ ಎಲ್ಲನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಎಲೆ ಬಳ್ಳಿ ಇಲ್ಲಿ ತಂದಿಟ್ಟೆ ನಾನು. ಆ ಸೈಡ್ ಈ ಸೈಡ್ ಕಟ್ಟಂಗೆ ಮಾಡಿ ರೌಂಡ್ಗೆ ಹಬ್ಸ್ತಿದ್ನಲ್ವ, ಆ ಕಡೆ ಈ ಕಡೆ ಕಟ್ ಮಾಡಿ 2 ಪಾಟು ಒಟ್ಟಿಗೆ ತಗೊಂಬಂದು ಅಲ್ಲಿ ಇಟ್ಟಿದ್ದೀನಿ. ಆದರೆ ಅದು ಅಲ್ಲೂ ಕೂಡ ಪಿಲ್ಲರ್ ಹೊಡಿತಾರೆ ಅಂತ ಗೊತ್ತಾದಮೇಲೆ ಅದು ಎಲ್ಲಿ ಶಿಫ್ಟ್ ಮಾಡಿದೆ, ಯಾವ ಥರ ಅಂತ ಎಲ್ಲ ಮುಂದಿನ ವಿಡಿಯೋಗಳು ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಆಮೇಲೆ ಅವನ್ನು ಜೋಡಿಸಿದ್ನಲ್ಲ, ಅವನ್ನು ಎತ್ತಬೇಕಾಯ್ತು. ನೋಡಿ, ಮಂಗಳವಾರದ ದಿನ ಬಂದು ಅವರು ಶೀಟು ಅಲ್ಲಿರೋದು ಇನ್ನೇನೇನು ಬ್ಯಾಲೆನ್ಸ್ ಇತ್ತೋ ಅದಿಷ್ಟು ಜಾಗದಾಗೆ ಅವನ್ನೆಲ್ಲ ತೆಗಿತಾ ಇದ್ದಾರೆ. ನೋಡಿ, ಚಪ್ರದವರೆ ಬಳ್ಳಿ ಇಷ್ಟು ಕಿತ್ತಾಕಿದ್ದಾರೆ. ಕೈ ಬಂತು ಬಾಯಿಗಿಲ್ಲ ಅನ್ನಂಗೆ ಆಯಿತು. ಅದು ಹೂವು ಬಿಡ್ತಾ ಇರೋದು ಅನ್ಯಾಯವಾಗಿ ಹೋಯ್ತು ಈ ಸರಿ. ಅದೊಂದು ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕು, ಇಲ್ಲ ಅಂದರೆ ಕೆಲಸ ನಡೆಯಲ್ಲ. ಆಮೇಲೆ ಶೀಟನ್ನು ಬಿಚ್ಚಿಟ್ಟಿದ್ದಾರೆ. ಇವಾಗ ಬಿಚ್ಚಿಬಿಟ್ಟು ಅದನ್ನು ಸುತ್ತಿ ಒಂದು ಕಡೆ ಇಡ್ತಾರೆ. ಈ ಥರ ಕೆಲಸ ನಡೀತಾ ಇತ್ತು. ನಾನು ಸ್ವಲ್ಪ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಕೆಳಗಡೆ ಬಂದುಬಿಟ್ಟೆ. ಆಮೇಲೆ ಚೇರು, ಇದು ನಾನು ಗಾರ್ಡನಿಗೆ ಸಂಬಂಧಪಟ್ಟಿದ್ವೆಲ್ಲ ಇಟ್ಟಿದ್ನಲ್ಲ, ಜೋಡಿಸಿದ್ದೆ. ಬಂದಮೇಲೆ ಇವಾಗ ಮತ್ತೆ ತೆಗೆದು ಅವರು ಅಲ್ಲಿ ಎಲ್ಲೆಲ್ಲಿ ಜಾಗ ಇತ್ತೋ ಅಲ್ಲೆಲ್ಲಿ ಜೋಡಿಸಿದ್ದಾರೆ. ನೆಕ್ಸ್ಟು ನಾನು ಅವನ್ನೆಲ್ಲ ಒಂದೇ ಕಡೆ ತೆಗೆದಿರೋ ಕಬ್ಬಿಣ, ಆಮೇಲೆ ನಾನು ಗಿಡ ಕೋಲು, ಆಮೇಲೆ ಪೈಪ್ಗಳು ಎಲ್ಲ ಇರುತ್ತಲ್ಲ, ಅವನ್ನೆಲ್ಲ ಒಂದು ಕಡೆ ಇಟ್ಕೋಬೇಕು. ಇದನ್ನು ಮಾತ್ರ ಒಂದು ಗುಡ್ಡೆ ಥರ ಹಾಕಿದ್ರು ನೋಡಿ, ತುಂಬ ಬೇಜಾರಾಯಿತು. ಎಷ್ಟೊಂದು ಅದರಲ್ಲಿ ಆಗಲೇ ಚಿಕ್ಕ ಚಿಕ್ಕ ಚಪ್ರದವರೆಕಾಯಿ ಕಿತ್ತಿದೆ.
ಒಂದು ಹಿಡಿಯಷ್ಟು ಬಂತು. ಇವಾಗ ಸ್ಟಾರ್ಟ್ ಆಗಿತ್ತಲ್ಲ, ಹಿಡಿಯಷ್ಟು ಬಂತು. ಆ ಕೆಲಸ ಮಾಡೋ ಎಮ್ಮಗೆ ಕೊಟ್ಟೆ. ಇದು ಊರಿಂದ ತಂದಿರೋದು 3 ಗಿಡ ಒಂದ್ರಾಗೆ ಇತ್ತು ಅಂದ್ಕೊಂಡಿದ್ದೀವಲ್ಲ. ಇವಾಗ ಸದ್ಯಕ್ಕೆ ರೀಪಟ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಮಳೆ ನಿಂತ ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ. ಯಾಕೆಂದರೆ ಒಂದು 5-6 ಪಾಟು ಏನೂ ಇಲ್ಲ, ಗಿಡಗಳು ಒಣಗಿ ಹಂಗೆ ಇದ್ದಾವೆ. ಅದೇ ಪಾಟ್ಗಳೇ ಚಿಕ್ಕ ಚಿಕ್ಕ ಪಾಟಲ್ಲೇ ಹಾಕೋಣ ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಳೆದಾಗಬೇಕಾದ್ರೆ ದೊಡ್ಡ ಪಾಟ್ಗೆ ಹಾಕ್ಕೊಂಡ್ರು ಆಯಿತು ಅಂತ. ಇದು ನಾನು ಬಂದು ಮಂಗಳವಾರದ ದಿನ ಹೂವು ಅರಳಿತ್ತು, ಅದಕ್ಕೆ ಅದನ್ನು ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿದೆ. ನೋಡಿ, ಇದು ದೇವಗಣಿಗಲೆ ಹೂವು ಅಂತೀವಲ್ಲ, ಆ ಕಡೆ ಮೂಲೆಯಲ್ಲಿ ಇಟ್ಟಿದ್ದೆ ರೋಡ್ ಸೈಡ್. ಅದನ್ನು ಎಲ್ಲ ಇಲ್ಲಿ ತಂದಾಕಿದ್ದಾರೆ. ಓಡಾಡೋಕ್ಕೆ ಜಾಗ ಇಲ್ಲ ಇವಾಗ. ದೊಡ್ಡ ದೊಡ್ಡವೂ ಗ್ರೋ ಬ್ಯಾಗ್ ಎಳೆದಾಕ್ಬಿಟ್ಟಿದ್ದಾರೆ ಈ ಕಡೆ. ಅವನ್ನೆಲ್ಲ ನಾನು ಸರಿ ಮಾಡಬೇಕು. ಹಣ್ಣಿನ ಗಿಡನೂ ತುಂಬ ಲೈನ್ಗೆ ಇಟ್ಬಿಟ್ಟಿದೆ. ಅವೆಲ್ಲ ದಾಸವಾಳಕ್ಕೆ ನೆರಳು ಬಂದಂಗೆ ಆಗಿದೆ. ಅವನ್ನೆಲ್ಲ ಸಮ ಮಾಡ್ಕೋಬೇಕು. ಅವತ್ತಾಗಲಿಲ್ಲ. ತಿರ್ಗಿ ಮಾರನೇ ದಿನ ನೋಡ್ತೀನಿ, ನನ್ನ ಮಗ ಅಲ್ಲಿ ಟ್ಯಾಂಕನ್ನು ಕ್ಲೀನ್ ಮಾಡೋಕ್ಕೆ ನೋಡಿಸ್ತಾ ಇದ್ದಾನೆ. ಇವೆಲ್ಲ ತೆಗೆದು ಆಚೆ ಬಿಸಾಕ್ತಾರೆ. ಇವಾಗ ಗೊಬ್ಬರ ಮಾಡೋಕ್ಕೂ ಆಗೋಲ್ಲ, ಜಾಗ ಇಲ್ಲ, ಸಾಲಲ್ಲ. ಅದನ್ನೆಲ್ಲ ಅದೊಂಥರ ಬೇಜಾರಾಯಿತು. ಇದು ಲಾಸ್ಟು ಗ್ರೋ ಬ್ಯಾಗು ತಂದಿಡ್ತಾ ಇದ್ದಾರೆ. ಅದರಲ್ಲಿ ಬಾಳೆ ಗಿಡ ಇದೆ, ಅದನ್ನು ಇಡ್ತಾ ಇದ್ದಾರೆ. ಅದು ಬೆಳಗ್ಗೆ ಹೊತ್ತಾಗಿರೋದ್ರಿಂದ ನಮ್ಮ ಅಳಿಯನೂ ಇದ್ದರು. ಸ್ವಲ್ಪ ಅವರು ಇಲ್ಲಿಡು ಅಲ್ಲಿಡು ಅಂತ ಕೇಳ್ತಾಯಿದ್ರು. ಗ್ರೋ ಬ್ಯಾಗಲ್ಲಿ ಇದು ಚಪ್ರದವರೆ ಬಳ್ಳಿ ಇದೇ ಬ್ಯಾಗಲ್ಲಿ ಹಬ್ಬಿತ್ತು. ನೋಡಬೇಕು ಅದೇನಾರು ಕಟ್ಟಿಂಗ್ ಅಲ್ಲಿಗೆ ಮಾಡಿದ್ದಾರೆ ಮೇಗಳವರೆಗೂ. ಕಟ್ ಮಾಡಿದ್ರೆ ಚಿಗುರ್ಬೋದು. ಚಿಗುರಿದ್ರೂ ಅಷ್ಟು ಕಾಯಂತೂ ಬಿಡೋಲ್ಲ ಇವಾಗ ಸದ್ಯಕ್ಕೆ. ನೋಡಿ, ಇಲ್ಲಿ ಅಲ್ಲಿ ಹಿಂದೆ ಇರೋವೆಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಹಾಕಿದ್ದಾರೆ. ನಾನು ಅದರಲ್ಲಿ ಯಾವ್ಯಾವ ಸೇವ್ ಮಾಡಬೇಕು ಅವನ್ನೆಲ್ಲ ಮಾಡಿ ಸ್ವಲ್ಪ ಇದು ಮಾಡ್ತೀನಿ. ಅದಾದಮೇಲೆ ಮಳೆ ಬಂದಿದ್ದ ದಿನ ನಾನು 2 ದಿನ ಮಾಡಿ ಮೇಲೆ ಹೋಗೋಕ್ಕೆ ಆಗಿಲ್ಲ. ಹೆಂಗಿದೆಯೋ ಗೊತ್ತಿಲ್ಲ. ಒಟ್ಟು ಕ್ಲೀನ್ ಮಾಡ್ಕೊಂಡು ಒಂದು ಕಡೆ ಜೋಡಿಸಿ ಬಂದಿದ್ದೀನಿ. ಅದನ್ನು ಮುಂದಿನ ವಿಡಿಯೋದಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಯಾವ ಥರ ಜೋಡಿಸಿದ್ದೀನಿ, ಇವ್ರು ಹೆಂಗೆ ಇಟ್ಟಿದ್ರು ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲೆಲ್ಲೂ ಓಡಾಡೋಕ್ಕೆ ಜಾಗ ಇಲ್ಲ, ಆ ಥರ ಇಟ್ಟಿದ್ದಾರೆ. ನಾನು ನೆಕ್ಸ್ಟು ನೋಡ್ತೀನಿ. ಒಂದೇ ಥರ ಗಿಡ, ಇವಾಗ ಗುಲಾಬಿ ಗಿಡನೂ ನಾನು ಕ್ಲೀನ್ ಮಾಡಿರೋ ಅಲ್ಲೊಂದು ಇಲ್ಲೊಂದು ಆಗಿಬಿಟ್ಟಿದ್ದಾವೆ. ಅವು ಮೊನ್ನೆ ಕ್ಲೀನ್ ಮಾಡಿರೋದಕ್ಕೆ ಅವು ಹೋಗುತ್ತೇನೋ ಅನ್ನೋ ಭಯಕ್ಕೆ ನಾನು ಅವನ್ನೂ ಒಂದೇ ಕಡೆ ಇಡಬೇಕು ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇದ್ವಲ್ಲ, ತಗಲಿಸ್ತಾರೆ ಅಂತ. ನೋಡೋಣ ಯಾವ ಕೆಲಸ ಎಷ್ಟೆಷ್ಟು ಆಗುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಶೋ ಗಿಡಗಳು, ಹೂವಿನ ಗಿಡಗಳು ಪ್ರತಿಯೊಂದು ಮಿಕ್ಸ್ ಆಗ್ಬಿಟ್ಟಿದ್ದಾವೆ. ಇನ್ನು ನಾನು ತಿರ್ಗಾ ಅವನ್ನೆಲ್ಲ ಬೇರೆ ಬೇರೆ ಇಟ್ಕೋಬೇಕು. ಇಂಪಾರ್ಟೆಂಟ್ ಗಿಡಗಳೆಲ್ಲ ಸೇವ್ ಮಾಡ್ಕೋಬೇಕು, ಆ ಥರ ಇಟ್ಕೋಬೇಕು. ಇದನ್ನು ಪದೇ ಪದೇ ತೋರಿಸ್ತೇನೆ, ಬೇಜಾರಾಯಿತು. ನೋಡಿ, ಎಲೆ ಬಳ್ಳಿ ಇಲ್ಲಿ ಮೆಟ್ಲತ್ತಿ ಬರೋವಾಗ ಇಟ್ಟಿದ್ದೆ. ಆದರೆ ಅದು ಅಲ್ಲೂ ಪಿಲ್ಲರ್ ಹೊಡಿತಾರೆ ಅಂತ ಹೇಳಿದ್ರು. ಅದು ಎಲ್ಲಿಟ್ಟಿದ್ದಾರೋ ಅದು ನನಗೆ ಗೊತ್ತಾಗಲಿಲ್ಲ ಅವತ್ತು. ತಿರ್ಗಾ ಮಾರನೇ ದಿನ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ. ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಆಮೇಲೆ ಇಲ್ಲೂ ರೋಡ್ ಸೈಡ್ ನೋಡಿ ಎಷ್ಟು ಗಿಡ ಇಟ್ಬಿಟ್ಟಿದ್ದಾರೆ. ಆದರೆ ಹೋಗೋಕ್ಕೆ ಜಾಗ ಇಲ್ಲ. ಅದೇ ಜಾಗದಲ್ಲೇ ನಾವು ಹೋಗಿ ನಮ್ಮ ಅಳಿಯ ನೀರು ಹಾಕ್ತಾಯಿದ್ದಾರೆ. ನೀರು ಹಾಕಿ ಅವತ್ತು ಬಿಸಿಲಿತ್ತು. ನಮಸ್ತೆ, ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.